हेलो फ्रेंड्स वेलकम टू सावित्री कुकिंग यूट्यूब चैनल। ಇವತ್ತು ನಾನು ನಿಮಗೆ ಹೇಳಿಕೊಡೋಕೆ ಹೊರಟಿರೋದು ಪಾಲಕ್ ಪಪ್ಪು ಸಾರು। ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಪಾಲಕ್ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದು 1 ಬೌಲ್, ಟೊಮೆಟೊ 3 ಕಟ್ ಮಾಡಿ ಇಟ್ಕೊಂಡಿರೋದು, ತೊಗರಿಬೇಳೆ 1 ಬೌಲ್, ಈರುಳ್ಳಿ 1 ಕಟ್ ಮಾಡಿ ಇಟ್ಕೊಂಡಿರೋದು, ಬೆಳ್ಳುಳ್ಳಿ 1 ಬಲ್ಬು, ನೀರು 1.5 ಗ್ಲಾಸು, ಹಸಿಮೆಣಸಿನಕಾಯಿ 6, ಕರಿಬೇವಿನ ಸೊಪ್ಪು ಸ್ವಲ್ಪ, ಉಪ್ಪು 1 ಟೇಬಲ್ ಸ್ಪೂನ್, ಸಾಸಿವೆ 1 ಟೀ ಸ್ಪೂನ್, ತುಪ್ಪ 2 ಟೇಬಲ್ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, ಅರಿಶಿನ ಅರ್ಧ ಟೀ ಸ್ಪೂನ್, ಇಂಗು 1/4 ಟೀ ಸ್ಪೂನ್, ಅಚ್ಚಕಾರದ ಪುಡಿ 1 ಟೀ ಸ್ಪೂನ್। ಗ್ಯಾಸ್ ಹಚ್ಕೊತಾ ಇದ್ದೀನಿ, ನೀರು ಹಾಕೊತೀನಿ, 1 ಗ್ಲಾಸ್ ಮಾತ್ರ ಹಾಕೊಂಡಿದ್ದೀನಿ। ಇವಾಗ ಬೇಳೆ ಬೇಯಕ್ಕೆ ನೋಡಿ, ಬೇಳೆ ಹಾಕ್ತಾಯಿದ್ದೀನಿ, ನೆಕ್ಸ್ಟು ಟೊಮೆಟೊ ಹಾಕ್ತಾಯಿದ್ದೀನಿ, ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ನೆಕ್ಸ್ಟು ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ। ಮುಳುಗಬೇಕು, ಸ್ವಲ್ಪ ನೀರು ಬಿಸಿ ಆದಮೇಲೆ ಅದೇ ಮುಳುಗುತ್ತೆ। ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ, ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ, 3 ವಿಜಲ್ ಕುಗ್ಬೇಕು। ಇವಾಗ ಪ್ಯಾನ್ ಇಟ್ಕೊಂಡಿದ್ದೀನಿ, ಇವಾಗ ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ, ಸಾಸಿವೆ ಹಾಕ್ಕೊಂಡಿದ್ದೀನಿ, ಹಚ್ಚಿದ್ದೀನಿ, ಈರುಳ್ಳಿ ಹಾಕ್ಕೊತೀನಿ, ಫ್ರೈ ಮಾಡಬೇಕು, ಇಷ್ಟು ಕರಿಬೇವು, ಜೀರಿಗೆ, ಮೀಡಿಯಮ್ ಉರಿ ಇರಬೇಕು ಬೇಯಬೇಕಾದ್ರೆ। ಅರಿಶಿನ ಹಾಕೋತೀನಿ, ನೆಕ್ಸ್ಟು ಹಿಂಗು, ಅಚ್ಚಕಾರದ ಪುಡಿ, ವಿಜಲ್ ಬಿಟ್ಬಿಟ್ಟು ಲಿಡ್ ಓಪನ್ ಮಾಡಬೇಕು। ಆಗಿದೆ ಇದು ನೋಡಿ, ಈ ಥರ ಬೇಯಬೇಕು ಚೆನ್ನಾಗಿ ನೋಡಿ, ಹಾಕ್ತಾಯಿದ್ದೀನಿ। ಇವಾಗ ಜೋರಾಗಿ ಉರಿ ಮಾಡ್ಕೊತೀನಿ, ಈಗ ಅರ್ಧ ಗ್ಲಾಸ್ ನೀರಿತ್ತಲ್ವ ಹಾಕೊತಾ ಇದ್ದೀನಿ ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ, ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬೇಯಲಿ ನೋಡಿ, ಆಗಿದೆ ಇವಾಗ।